ಅಬ್ಬೆ ಅಬ್ಬೆ ಏನದಿ ಇಷ್ಟು ಖುಷಿಯಾಗಿದೆಯಾ? ಏನು ವಿಷಯ? ಅಬ್ಬೆ ಲಾಟ್ರಿ ಹೊಡೀತು ಅಬ್ಬೆ, ಬಂಪರ್ ಲಾಟ್ರಿ ಹೊಡೀತು. ರೀ ಏನಾಯ್ತು ಅಂತ ಸರಿ ಹೇಳ್ರಿ. ಹೇಳ್ತೀನಿ ರೇ. ಅಬ್ಬೆ ಇವಾಗ ತಾನೇ ಆಸ್ಪತ್ರೆಯಿಂದ ಬರ್ತಾ ಇದ್ದೀನಿ. ಆ ಪ್ರತಾಪ ಹಾಕಿರೋ ಟೆಂಡರ್ ಅಮೌಂಟ್ ಎಷ್ಟು ಅಂತ ಪತ್ತೆ ಹಚ್ಚಿದ್ದೀನಿ. ಇನ್ನು ಮೇಲೆ ನಮ್ದೇ ಆಟ. ಇನ್ನ ಆ ಟೆಂಡರ್ ನಮ್ದೇನೆ. ಅಲ್ಲಿ ದೊಡ್ಡ ಆಸ್ಪತ್ರೆ ಕಟ್ಟಿಸ್ತೀನಿ. ಆಸ್ಪತ್ರೆಗೆ ಅಣ್ಣನ ಹೆಸರಿಡ್ತೀನಿ. ಪ್ರೀತಿ ವಿಚಾರದಲ್ಲಿ ಅದ್ಕೆಗೆ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತೀನಿ. ಆದಿ, ನಿನ್ನ ಮಾತು ಕೇಳಿ ನನಗೆ ತುಂಬ ಖುಷಿ ಆಯಿತು. ಇದರಿಂದ ಧರ್ಮನ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಒಂದು ಕೆಲಸ ಮಾಡು, ಬಾನಿ ಹತ್ರ ಹೇಳು, ಅವಳು ಖುಷಿ ಪಡ್ತಾಳೆ. ಹಾಂ ಅಬ್ಬೆ, ಅದ್ಕೆಗೆ ಈಗಲೇ ಹೇಳೋದು ಬೇಡ. ಎಲ್ಲ ಗೊತ್ತಾದ್ಮೇಲೆ ನಾನೇ ಹೇಳ್ತೀನಿ. ಹೌದು, ಅದಕ್ಕೆ ಇಲ್ಲಿ ಕಾಣಿಸ್ತಾ ಇಲ್ಲ. ಹೌದು, ಬೆಳಗ್ಗೆಯಿಂದ ನಾನು ಅವಳನ್ನ ನೋಡಲಿಲ್ಲ. ಮಂಜರಿ, ಮನು, ನಾನು ನಿನಗೆ ಹೇಳಿದ್ದೆ ಅಲ್ವಾ, ನೀನು ಹುಡುಗ ಗೊಂಬೆಗಳ ಜೊತೆ ಆಡಬಾರ್ದು, ಅದು ಹೆಣ್ಮಕ್ಳು ಆಡೋ ಆಟ ಅಂತ. ಮತ್ತೆ ಆ ಗೊಂಬೆಗಳ ಜೊತೆ ಆಟ ಆಡ್ತಾ ಇದೆಯಾ? ಯಾಕಮ್ಮ ಆಡಬಾರ್ದು? ಈ ಆಟ ನಂಗೆ ಇಷ್ಟ ಅಮ್ಮ. ಮನು, ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ. ಹೇಳು, ಯಾರು ಗೊಂಬೆ ಕೊಡಿಸಿದ್ದು? ಏನಾಯ್ತಮ್ಮ? ನೋಡೆ ಪ್ರೀತಿ, ಅಷ್ಟೇ ಹೇಳಿದ್ದೀನಿ ಗೊಂಬೆಗಳ ಜೊತೆ ಆಡಬೇಡ ಅಂತ. ಆದರೂ ಆಡ್ತಾ ಕೂತಿದ್ದಾನೆ. ಯಾರು ತಂದುಕೊಟ್ಟಿದ್ದು ಅಂತ ಕೇಳಿದ್ರೆ ಬಾಯ್ ಬಿಡ್ತಿಲ್ಲ. ಅಮ್ಮ, ಮನುಗೆ ಗೊಂಬೆ ತಂದುಕೊಟ್ಟಿದ್ದು ನಾನೇ. ಪಾಪ ಮನು ಆಟ ಆಡ್ಬೇಕಂದ, ಅದಕ್ಕೆ ತಂದುಕೊಟ್ಟೆ. ಯಾಕೆ ಪ್ರೀತಿ ಹೀಗೆ ಮಾಡ್ತಿದ್ಯಾ ನೀನು? ಬೇರೆ ಯಾರಾದರೂ ಮಾಡಿದಿದ್ರೆ ನಾನು ಏನು ಹೇಳೋದಕ್ಕಾಗ್ತಾ ಇರಲಿಲ್ಲ.